ಸ್ನೇಹಿತರೆ, ನಮಸ್ಕಾರ. ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆಯನ್ನ ನಾವೆಲ್ಲ ಆಚರಿಸೋದು ನಿಮಗೆ ಗೊತ್ತಿದೆ. ಮಹಿಳೆ ಅಂದ್ರೆ ತಾಯಿಯ ರೂಪದಲ್ಲಿ ನಾವು ಮೊದಲು ನೋಡಿ, ಆನಂತರ ಸೋದರಿಯ ರೂಪದಲ್ಲಿ, ಪತ್ನಿಯ ರೂಪದಲ್ಲಿ, ಹೀಗೆ ಬೇರೆ ಬೇರೆ ಪಾತ್ರಗಳನ್ನ ವಹಿಸುತ್ತಾ ಪುರುಷರ ಬಾಳಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಹೀಗಾಗಿ ಈ ಪ್ರಪಂಚ ನಡೀತಾ ಇರುವಂತಹ ಮುಖ್ಯ ಸಂದರ್ಭದಲ್ಲಿ ಆಮ್, ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಸಮಾನರು ಮತ್ತು ಸಮವಾಗಿ ಜೀವನವನ್ನ ಆ, ಅಂದ್ರೆ ಜೀವನದ ತೇರನ್ನ ನಡೆಸೋದಕ್ಕೆ ಅಗತ್ಯ ಇದೆ. ಈ ಮಹಿಳಾ ದಿನಾಚರಣೆಯ ವಿಶೇಷವನ್ನ ನಮ್ಮ ಆನ್ಲೈನ್ ವಿದ್ಯಾರ್ಥಿಗಳು ಹೇಗೆ ಮಾತಾಡ್ತಾರೆ ನೋಡೋಣ. ನಿರೂಪಣೆ ಮಾಡಲಿಕ್ಕೆ ನಾನು ವಿಕಾಸ್ ಅವರಲ್ಲಿ ಕೋರ್ತೇನೆ. ವಿಕಾಸ್, ಓವರ್ ಟು ಯು. ನಮಸ್ಕಾರಗಳು ಸರ್. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರಗಳು. ಜಯಪ್ರಕಾಶ್ ಯೂಟ್ಯೂಬ್ ಚಾನೆಲ್ಗೆ ಈ ಸಂಜೆಯ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಮ್ಮ ತರಗತಿಯ ಮಾರ್ಗದರ್ಶಕರ ಒಂದು ಚರ್ಚಾ ವಿಷಯದಲ್ಲಿ ಮಹಿಳಾ ದಿನಾಚರಣೆ ವಿಶೇಷವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಂಸ್ಕೃತಿನಲ್ಲಿ ಹೆಣ್ಣಿಗೆ ಮೊದಲನೇ ಸ್ಥಾನ ಅಂತ ಹೇಳ್ತೀವಿ. ಹಾಗೆಯೇ ನಮ್ಮ ಸಂಸ್ಕೃತಿಯಲ್ಲಿ ತಾಯಿನ ಮಾತೃದೇವೋಭವ ಅಂತೀವಿ. ಹಾಗೆಯೇ ಮಹಿಳೆಯರ ಒಂದು ಸಾಮಾಜಿಕ ಮತ್ತು ಹಾಗೆಯೇ ರಾಜಕೀಯ ಕ್ಷೇತ್ರಗಳಲ್ಲಿ ಆಗಲಿ, ಹಾಗೂ ಕ್ರೀಡಾ ಕ್ಷೇತ್ರದಲ್ಲೇ ಆಗಲಿ, ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅವ್ರಿಗೆ ಸಾಧನೆಗಳನ್ನು ಗುರುತಿಸಿ ಇವತ್ತು ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಅದರ ಬಗ್ಗೆ ನಮ್ಮ ತರಗತಿನಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸ್ನೇಹಿತರಿದ್ದಾರೆ. ಮೊದಲನೇದಾಗಿ ನೇತ್ರಾವತಿ ಮೇಡಮ್ ಅವರು ಮಾತಾಡ್ತಾರೆ. ಅವ್ರು ಏನು ಹೇಳ್ತಾರೆ, ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ. ನನ್ನ ನಮಸ್ಕಾರಗಳು ಮೇಡಮ್. ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಮಹಿಳಾ ದಿನಾಚರಣೆಯ ವಿಶೇಷ. ಮಹಿಳಾ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ಜಗತ್ತಿನಾದ್ಯಂತ ಆಚರಣೆ ಮಾಡಲಾಗುತ್ತದೆ. ಈಗ ಈಗ ಮನುಸ್ಮೃತಿಯಲ್ಲಿ ಹೇಳಲಾಗುತ್ತದೆ, ಯತ್ರ ನಾರಸ್ತೆ ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅಂದ್ರ ಎಲ್ಲಿ ಹೆಣ್ಣು ಪೂಜನೀಯ ಸ್ಥಾನವನ್ನು ಹೊಂದಿರುತ್ತಾಳೆ ಅಲ್ಲಿ ದೇವತೆಗಳು ವಾಸಿಸುತ್ತಾರ ಅಂತ ಹೇಳ್ತಾರ. ಈಗ ಜೀವನ ಅಂದ್ರ ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರ ಅಂದ್ರ, ಒಂದು ದೇಶದ ಪ್ರಗತಿಯ ಒಂದು ಸಂಕೇತ ಯಾವುದು ಅಂದ್ರ ಆ ದೇಶದ ಹೆಣ್ಣು ಮಕ್ಕಳು ಅಂತ ಹೇಳಿ ಒಂದು ಹೇಳುವುದರ ಮುಖಾಂತರ ಹೇಳ್ತಾರ. ಯಾಕಂದ್ರೆ ನಮ್ದು ಅನಾದಿ ಕಾಲದಿಂದಲೂ ವೇದ ಕಾಲದಿಂದಲೂ ಹೆಣ್ಣಿಗೆ ಒಂದು ಪ್ರಮುಖ ಸ್ಥಾನ ಇದೆ. ಅವಾಗಿನ ಕಾಲದಲ್ಲಿ ಸೀತೆಯು, ರಾಮಾಯಣ ಕಾಲದಾಗ ನೋಡಿದಾಗ ಸೀತೆಗೂ ಒಂದು ತನ್ನದೇ ಆದ ಶಿಕ್ಷಣವನ್ನು ಕಲ್ತಂತವಳು. ಮತ್ತು ಯಾವುದೇ ಒಂದು ಹೆಣ್ಣಿಗೆ ಒಂದು ಜವಾಬ್ದಾರಿತನ ಹೆಚ್ಚಾಗಿ ಬರ್ಬೇಕಾದ್ರೆ, ಒಂದು ತಿಳುವಳಿಕೆ ಒಂದು ಯಾವುದೇ ಬರ್ಬೇಕಾದ್ರೆ ಶಿಕ್ಷಣ ಅವಶ್ಯ ಬೇಕು. ಯಾಕಂದ್ರ ಈಗ ಜೀವನವು ಕಾಮನ ಬಿಲ್ಲಾಗಿದ್ದರೆ ಮಹಿಳೆಯರು ಅದರ ಬಣ್ಣಗಳಂತೆ ಅಂತೆ. ಅಂದ್ರೆ ಮಹಿಳೆಯರು ಪುರುಷರ ಅಂದ್ರೆ ಜೀವನದಲ್ಲಿ ಪ್ರತಿಯೊಂದು ಪಾತ್ರ ವಹಿಸುತ್ತಾರೆ. ಈಗ ಅಕ್ಕನಾಗಿಯೂ, ತಂಗಿಯಾಗಿಯೂ, ಮತ್ತೆ ಹೆಂಡತಿಯಾಗಿಯೂ, ತಾಯಿಯಾಗಿಯೂ, ಮಗಳಾಗಿಯೂ ನಾನಾ ರೀತಿಯ ಪಾತ್ರವನ್ನು ವಹಿಸುತ್ತಾಳೆ ಹೆಣ್ಣು ಮಗಳು ಅಂತಾನೆ ಹೇಳಬಹುದು. ಒಂದು ಕಂಪ್ನಿ ಹ್ಯಾಂಗ ನಡೆಸ್ಬೇಕಾದ್ರೆ MD ಎಷ್ಟು ಜವಾಬ್ದಾರಿತವಾಗಿ ಇರ್ತಾನಲ್ಲ, ಅದೇ ತರ ಒಂದು ಮನೆ ನಡೆಸ್ಬೇಕಾದ್ರ ಒಂದು ಹೆಣ್ಣು ಮಗುವಿನು ಅದೇ ಸ್ಥಾನವನ್ನು MD ತರಾನೇ ಒಂದು ಜವಾಬ್ದಾರಿ ತಗೋತಾಳ ಅಂತ ಹೇಳೋ ಮುಖಾಂತರ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಹಿಳೆಯಾಗಿ ಮಹಿಳಾ ದಿನಾಚರಣೆಗೆ ಮಹಿಳೆಯರ ಬಗ್ಗೆ ವಿಶೇಷವಾಗಿ ಅವರ ಹೇಗೆ ಮುಂದೆ MD ಆಗಿರ್ಬೋದು, ಬೇರೆ ವಿಚಾರದಲ್ಲಿ ಅವ್ರ ಸಾಧನೆಗಳನ್ನು ಮಹಿಳಾ ದಿನಾಚರಣೆಯಲ್ಲಿ ಸನ್ಮಾನ ಮಾಡ್ಬೋದು ಅದ್ರ ಮುಖಾಂತರ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ನಮ್ಮ ಮುಂದಿನ ಸ್ನೇಹಿತರು ಆಜಿಬಾಬು ಅವರು ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಅವರ ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ. ನಮಸ್ತೆ ಆಜಿಬಾಬು ಅವರೇ. ಸರ್ ನಮಸ್ಕಾರ. ಇಂದು ನಾನು ಮಾತನಾಡಿರುವ ವಿಷಯ ಮಹಿಳಾ ದಿನಾಚರಣೆಯ ವಿಶೇಷತೆಗಳು. ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವದಾದ್ಯಂತ ನಾವು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಈ ದಿನ ಮಹಿಳೆಯರ ಸಾಧನೆಗಳನ್ನು ಗೌರವಿಸುವುದಕ್ಕೆ, ಅವರ ಹಕ್ಕುಗಳು ಮತ್ತು ಸಮಾನತೆಯ ಮಹತ್ವವನ್ನು ಸಾರುವುದಕ್ಕೆ ಮೀಸಲಾಗಿದೆ. ಮಹಿಳೆಯರು ಸಮಾಜದ ಅರ್ಧ ಭಾಗ. ಹೀಗೆ ತಾಯಿ, ಅಕ್ಕ, ಸಹೋದರಿ, ಶಿಕ್ಷಕಿ, ವೈದ್ಯ, ವಿಜ್ಞಾನಿ, ನಾಯಕಿ, ಹೀಗೆ ಅನೇಕ ಪಾತ್ರಗಳಲ್ಲಿ ಅವರು ಸಮಾಜದ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಮಹಿಳೆಯರು ಕುಟುಂಬವು ಮಹಿಳೆಯರಿಲ್ಲದೆ ಯಾವುದೇ ಒಂದು ಕುಟುಂಬ ನಡೆಯುವುದಿಲ್ಲ, ಸಮಾಜವೂ ಇಲ್ಲ, ರಾಷ್ಟ್ರವೂ ನಡೆಯುವುದಿಲ್ಲ. ಹೀಗೆ ನಾವು ತಿಳಿದಿರುವಂಥ ಸತ್ಯ. ಇತಿಹಾಸದತ್ತ ನೋಡಿದರೆ ಮಹಿಳೆಯರು ಅನೇಕ ಕ್ಷೇತ್ರಗಳಲ್ಲಿ ಸುಮಾರು ಸಾಧನೆಗಳನ್ನು ಮಾಡಿದ್ದಾರೆ.
ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ರಾಜಕೀಯ ಕ್ಷೇತ್ರದಲ್ಲಿ ಮೊದಲ ಮಹಿಳಾ ಪ್ರಧಾನಿಯಾಗಿ ಇಂದಿರಾ ಗಾಂಧಿ ಅವರು ದೇಶವನ್ನು ಸದೃಢವಾಗಿ ಮುನ್ನಡೆಸಿದ್ದಾರೆ. ಹಾಗೆ ಅಂತರಿಕ್ಷದಲ್ಲಿ ನೋಡಿದರೆ ಭಾರತದ ಹೆಸರನ್ನು ವಿಶ್ವಕ್ಕೆ ಗಮನ ಸೆಳೆಯುವಂಥ ಕಲ್ಪನಾ ಚಾವ್ಲಾ ಅವರು ಇದ್ದಾರೆ. ಹಾಗೆ ಕ್ರೀಡಾಂಗಣದಲ್ಲಿ PV ಸಿಂಧು ಅವರು ಭಾರತದ ಗೌರವವನ್ನು ಹೆಚ್ಚಿಸಿದ್ದಾರೆ. ಹೀಗೆ ಅನೇಕ ಮಹಿಳೆಯರು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿ ಇದ್ದಾರೆ ಯಾಗಿದ್ದಾರೆ. ಮಹಿಳಾ ದಿನದ ಮುಖ್ಯ ಉದ್ದೇಶವೇನೆಂದರೆ ಕೇವಲ ಸಾಧನೆ ಮಾಡೋದಂದೇ ಅಲ್ಲ, ಅವರಿಗೆ ನಾವು ಪ್ರೀತಿಯಿಂದ ಗೌರವವನ್ನು ತೋರಿಸಬೇಕಾಗ್ತದೆ. ಅವರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿಕೆ ಅವಕಾಶ ನೀಡಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಆಜಿಬಾರಿ, ತುಂಬಾ ಚೆನ್ನಾಗಿ ಸೊಗಸಾಗಿ ಹೇಳಿದ್ರಿ. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿದ್ದಾರೆ. ಹಾಗೇನೆ ಇಂದಿರಾ ಗಾಂಧಿ ಅವ್ರನ್ನ ಉಲ್ಲೇಖ ಮಾಡ್ತಾ ಅವರು ದೇಶದ ಪ್ರಪ್ರಥಮ ಪ್ರಧಾನಿಯಾಗಿದ್ರು ಅಂತ ಹೇಳಿದ್ರೆ, ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಅವರ ಮುಂದೆ ಬಂದಿರೋದು ಉಳಿದ ಮಹಿಳೆಯರಿಗೆ ಅದು ಪ್ರೇರಣೆ ಆಗುತ್ತೆ ಅಂತ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಸೊಗಸಾಗಿ ಹೇಳಿದ್ರಿ ಮಹಿಳೆಯರ ವಿಚಾರದಲ್ಲಿ. ಧನ್ಯವಾದಗಳು. ಹಾಗೇನೆ ಮುಂದಿನ ನಮ್ಮ ಕಲಿಕಾರ್ಥಿಗಳಿದ್ದಾರೆ ಸಿದ್ದಣ್ಣ ಅಂಗಡಿಯವರು. ಸರ್, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ನಮಸ್ಕಾರಗಳು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಈ ದಿನ ನಮಗೊಂದು ನೀಡಲಾದ 3 ವಿಷಯಗಳಲ್ಲಿ ಸರ್, ಇದು ಮಹಿಳಾ ದಿನಾಚರಣೆ ಕೂಡ ಮಹತ್ವ ಕೊಡುವ ಒಂದು ವಿಷಯ. ಇದನ್ನ ಮಹಿಳಾ ದಿನಾಚರಣೆಯನ್ನು ನಾವೇನ್ ಮಾಡ್ತೀವಿ, ಮಹಿಳಾ ದಿನಾಚರಣೆ ನಾವು ಪ್ರತಿ ವರ್ಷ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ಮಾರ್ಚ್ 8ರಂದು ಆಚರಣೆ ಮಾಡ್ತೀವಿ. ಈ ಒಂದು ಯಾಕೆ ಮಾಡ್ತೀವಪ್ಪ ಅಂತಂದ್ರೆ, ಮಹಿಳೆಯರ ಒಂದು ಸಾಧನೆ, ತ್ಯಾಗ, ಅವರ ಒಂದು ಹಕ್ಕು, ಸಮಾನತೆ ಹೋರಾಟವನ್ನು ಸ್ಮರಿಸುವ ಒಂದು ಮಹತ್ವದ ದಿನವಾಗಿ ನಾವು ಆಚರಣೆ ಮಾಡ್ತೀವಿ. ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಸರ್, ಇದು ಯಾಕೆ ಬಂತು, ಇದ್ರ ಇದು ಏನು ಉದ್ದೇಶ ಏನು, ಇದರ ಒಂದು ಹಿನ್ನೆಲೆ ನೋಡ್ಬೇಕಾದ್ರೆ 1900ರ ಒಂದು ದಶಕದಲ್ಲಿ ಅಮೆರಿಕ ಮತ್ತು ಯುರೋಪದಲ್ಲಿ ಮಹಿಳಾ ಕಾರ್ಮಿಕರು ತಮ್ಮ ಒಂದು ಮತದಾನದ ಒಂದು ಹಕ್ಕು, ಸಮಾನ ವೇತನದ ಹಕ್ಕು ಪಡೆಯಲಿಕ್ಕೆ ಏನ್ ಮಾಡಿದ್ರು, ಹೋರಾಟ ಕೇಳಿದ್ರು. ಆ ಒಂದು ಮೂಲ ಒಂದು ಕಾರಣನೇ ಈ ಒಂದು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಸರ್. ಇದ್ರ ಒಂದು ಪ್ರತಿಫಲ ಏನಾಯ್ತು, ಹೋರಾಟ ಮುಂದೆ ನಾವು ಒಂದು ಮಹಿಳೆಯರಿಗೆ ಸಮಾನ ಒಂದು ಗೌರವವನ್ನು ಕೊಡಕತ್ತೀವಿ, ಅವ್ರಿಗೊಂದು ಒಳ್ಳೆಯ ಸ್ಥಾನವನ್ನು ಕೊಡ್ಲಿಕ್ಕತ್ತೀವಿ. ಅದೇ ತರನಾಗಿ ಇವತ್ತು ನಾವು ಒಂದು ಮಾತು ಹೇಳ್ಬೋದು ಸರ್, ತೊಟ್ಟಿಲ ತೂಗುವ ಕೈ ಜಗವನ್ನ ಆಳಬಲ್ಲದು. ಇದೇ ತರನಾಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕಾರ, ನಮ್ಮ ದೇಶದ ಒಂದು ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಆದಂತ ಇಂದಿರಾ ಗಾಂಧಿ ಅವರ ಒಂದು ಆಡಳಿತವನ್ನು ನೀವೆಲ್ಲ ಕೇಳಿದೀವಿ ಸರ್. ನೀವೇನೋ ನೋಡಿರ್ಬೋದು ಸರ್, ಬಟ್ ನಾವು ಕೇಳಿದೀವಿ. ಅದೇ ತರನಾಗಿ ಇವತ್ತ ಸಾಕಷ್ಟು ನಾವು ಮಹಿಳೆಯರಿಗೆ ನಾವು ಎಲ್ಲಿ ಅವ್ರಿಗೆ ಒಂದು ಸಪೋರ್ಟ್ ಆಗಿ ನಿಂದಿರ್ತೀವಿ, ಅಲ್ಲಿ ನಾವು ಅವ್ರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ಇದು ಮಾಡ್ಬೋದು ಸರ್. ಈಗ ಕುಟುಂಬದಲ್ಲಿ ಮಹಿಳೆಯ ಒಂದು ಪಾತ್ರ ಎಷ್ಟು ಮುಖ್ಯವಾಗಿದೆ ಅಂದ್ರೆ ಸರ್, ಇವತ್ತು ನಾವು ಮಹಿಳೆ ಇಲ್ಲ ಅಂತಂದ್ರೆ ಆ ಒಂದು ಮನೆಯ ಒಂದು ಆಧಾರ ಸ್ತಂಭನೇ ಇಲ್ಲ ಅಂತ ಹೇಳ್ಬೋದು ಸರ್. ಈಗ ಮಹಿಳೆ ಇಲ್ಲದ ಒಂದು ಮನೆ ಇಲ್ಲ, ಸಮಾಜ ಇಲ್ಲ ಅಂತ ಹೇಳ್ಬೋದು, ದೇಶನೂ ಇಲ್ಲ ಅಂತ ಕೂಡ ಹೇಳ್ಬೋದು ನಾವು. ಈಗ ಒಂದು ವರ್ಡ್ ಮೇಡಮ್ ಅವ್ರು ಹೇಳಿದ್ರಿ ಈಗ ಆಲ್ರೆಡಿ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾವು ಮಹಿಳೆಯರನ್ನು ಪೂಜಿಸ್ತೀವೋ ಅಲ್ಲಿ ದೇವತೆಗಳು ವಾಸಿಸ್ತಾರ ಅಂತ ಹೇಳಿ. ನಾವು ಈ ಒಂದು ಮಹಿಳಾ ದಿನಾಚರಣೆಯನ್ನ ಕೇವಲ ಮಾರ್ಚ್ 8ಕ್ಕೆ ಸೀಮಿತವಾಗಿ ಬೆಳೆಸಬಾರ್ದು ಸರ್. ಇದನ್ನ ನಾವು ಮಹಿಳೆಯರ ಒಂದು ಪ್ರತಿದಿನನೂ ಅವ್ರನ್ನ ಪೂಜಿಸ್ಬೇಕು ನಾವು, ಅಂದ್ರೆ ಒಂದು ಗೌರವ ಕೊಡಬೇಕು. ಗೌರವ ಕೊಟ್ಟಾಗ ಏನಾಗುತ್ತೆ, ಒಂದು ಸಮಾಜ ಉತ್ತಮ ಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು ಸರ್. ಈಗ ಮಹಿಳೆಯರನ್ನು ಒಂದು ಗೌರವಿಸುವ ಒಂದು ಸಮಾಜ ನಿಜವಾದ ಒಂದು ಸಂಸ್ಕೃತಿಯನ್ನು ಹೊಂದಿರುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ನಮಸ್ತೆ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಹಿಳೆಯರ ಹಕ್ಕುಗಳನ್ನ ಅವರು ಯಾವ ಕಾಲದಿಂದ ಕಾರ್ಮಿಕ ಇಲಾಖೆಗಳಿಂದ ಅವರು ಪ್ರತಿಪಾದನೆ ಮಾಡ್ಕೊಂಡು ಮತ್ತೆ ಮಹಿಳಾ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರು, ಹಾಗೆ ನೀವು ಅವರ ಮಹಿಳೆಯರಿಗೆ ನುಡಿಮುತ್ತುಗಳನ್ನು ಹೇಳ್ತಾ ಅವರು ಮಹಿಳೆಯರು ನಮ್ಮ ಮನೆಯಲ್ಲಿ ಕುಟುಂಬವನ್ನು ಹೇಗೆ ನಿವಾರಣೆ ಮಾಡ್ತಾರೆ, ಹಾಗೇನೆ ದೇಶದ ವಿಚಾರದಲ್ಲಿ ಅವರು ಹೇಗೆ ಮುಂದೆ ಬರಬೇಕು. ಮಹಿಳಾ ದಿನಾಚರಣೆ ಒಂದು ದಿನದಾಗಲಿ ಆಚರಣೆ ಮಾಡಬಾರ್ದು. ದಿನನಿತ್ಯಗಳಲ್ಲಿ ಅವರ ಹಕ್ಕುಗಳಿಗೆ ಅವರಿಗೆ ಮುಂದೆ ಯಶಸ್ಸುಗಳನ್ನ ಮಾಡಲಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಸೊಗಸಾಗಿ ಹೇಳಿದ್ರಿ. ಧನ್ಯವಾದಗಳು ಆನಂದ ಹೆಗಡೆ ಅವರಿಗೆ. ಹಾಗೆ ನಮ್ಮ ಹಿರಿಯರು ಹೇಳ್ತಾರೆ, ಹೆಣ್ಣಿಲ್ಲದೆ ಜೀವವಿಲ್ಲ, ಹೆಣ್ಣಿಲ್ಲದೆ ಜೀವನವಿಲ್ಲ, ಹೆಣ್ಣಿನಿಂದಲೇ ಬಾಳು ಬಂಗಾರ, ಹೆಣ್ಣಿಲ್ಲದೆ ಬದುಕು ನಿಸ್ವರ, ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅಂತ ಹೇಳಿ ನಾವು ಒಂದು ವಾಕ್ಯಗಳನ್ನು ನಾವು ನೋಡ್ತಾ ಇರ್ತೀವಿ ಅಂತ ಹೇಳ್ತಾ, ನಮ್ಮ ಜಯಪ್ರಕಾಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೆಲ್ ಬಟನ್ ಮಾಡೋ ಹೊತ್ತು ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರಗಳು.